ಚಾರಣ ಸಾಹಸದ ಕಾರ್ಯ ಆಗಿದ್ದು ಸಾಹಸ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಪ್ರತಿಯೊಬ್ಬರಲ್ಲಿ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿವಮೊಗ್ಗ ವಿಭಾಗ ಕಾರ್ಯನಿರ್ವಾಹಕ ಗಿರೀಶ್ ಕಾರಂತ್ ಹೇಳಿದರು. ಯೂತ್ ಹಾಸ್ಟೆಲ್ ತರುಣೋದಯ ಘಟಕ ಕ್ರೀಡಾ ಭಾರತಿ ಯೋಗ ಶಿಕ್ಷಣ ಕೇಂದ್ರದ ವತಿಯಿಂದ ಮಧುಕೃಪದಲ್ಲಿ ಆಯೋಜಿಸಿದ್ದ ಯೋಗಪಟುಗಳ ಹಿಮಾಲಯ ಚಾರಣ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದರು. ಪಾರಂಪರಿಕ ಗ್ರಾಮೀಣ ಕ್ರೀಡೆಗಳನ್ನು ಉತ್ತೇಜಿಸುವ ಸಲುವಾಗಿ ರಾಷ್ಟ್ರಮಟ್ಟದಲ್ಲಿ ಪ್ರಾರಂಭವಾದ ಸಂಸ್ಥೆ ಯುವಕರನ್ನು ಹುರಿದುಂಬಿಸಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡು ಊರಿಗೂ ಜಿಲ್ಲೆಗೂ ರಾಜ್ಯಕ್ಕೂ ರಾಷ್ಟ್ರಕ್ಕೂ ಹೆಸರು ತಂದಿದೆ. ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನು ಹೊರಹೊಮ್ಮಿಸುವ ಕಾರ್ಯದಲ್ಲಿ ತೊಡಗಿದ್ದೇವೆ ಎಂದು ತಿಳಿಸಿದರು. ಇನ್ನು ತರುಣೋದಯ ಘಟಕ ಚೇರ್ಮನ್ ಎಸ್ ವಾಗೇಶ್ ಮಾತನಾಡಿ, ಅದೃಷ್ಟವಂತರಿಗೆ ಮಾತ್ರ ಹಿಮಾಲಯ ಚಾರಣ ಮಾಡಲು ಅವಕಾಶ ದೊರಕುತ್ತದೆ. ಈ ಬಾರಿ ಯೋಗಪಟುಗಳಿಗೆ ಆಯೋಜಿಸಿದ್ದು ಪ್ರತಿ ವರ್ಷ ಯೂತ್ ಹಾಸ್ಟೆಲ್ ವತಿಯಿಂದ ನೂರಾರು ಸಾಹಸಿಗಳಿಗೆ ಹಿಮಾಲಯ ಚಾರಣ ಏರ್ಪಡಿಸಿ ವಿಜೇಂದ್ರ ರಾವ್ ವಿಜಯ್ ಕುಮಾರ್ ಮನೆ ಮಾತಾಗಿದ್ದಾರೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ನಂತರ ಚಾರಣದಲ್ಲಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಹಾಗೂ ಯಶಸ್ಸಿನ ಬಗ್ಗೆ ಟಿಪ್ಸ್ ನೀಡಿದರು. ಯೋಗ ಶಿಕ್ಷಣ ಸಮಿತಿಯ ಎಲ್ಲ ಯೋಗ ಬಂಧುಗಳಿಗೆ ಬೀಳ್ಕೊಡುಗೆಯನ್ನು ಕೊಡಲಿಕ್ಕೋಸ್ಕರವಾಗಿ ಕ್ರೀಡಾ ಭಾರತಿ ಈ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿ ಎಲ್ಲರನ್ನೂ ಕೂಡ ಬೀಳ್ಕೊಡ್ತಾ ಇದೆ. ಕ್ರೀಡಾ ಭಾರತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSSನ ಒಂದು ಪರಿವಾರ ಸಂಘಟನೆ. ಇವತ್ತು ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತಿನಲ್ಲೂ ಕೂಡ ಇವತ್ತು ಎಲ್ಲ ಕ್ರೀಡೆಗಳು ಕೂಡ ಕಮರ್ಷಿಯಲ್ ಆಗ್ತಾ ಇರುವಂತಹ ಈ ಸಮಯದಲ್ಲಿ ನೈಜ ಕ್ರೀಡೆಗಳು ಯಾವುದನ್ನು ನಾವು ದೇಶಿ ಕ್ರೀಡೆಗಳು ಅಂತ ಕರಿತೀವಿ, ಅಂತಹ ದೇಶಿ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡೋ ದೃಷ್ಟಿಯಿಂದ, ಆ ಕ್ರೀಡೆಗಳ ಉತ್ಥಾನದ ದೃಷ್ಟಿಯಿಂದ ಇವತ್ತು ಶುಭ ಹಾರೈಕೆ ಕಾರ್ಯಕ್ರಮವನ್ನು ಮಧುಕೃಪದಲ್ಲಿ ಏರ್ಪಡಿಸಲಾಗಿದೆ. ತುಂಬ ಸಂತೋಷದ ವಿಷಯವಾಗಿದೆ. ಕ್ರೀಡಾ ಭಾರತಿ ಇಡೀ ದೇಶದಲ್ಲೇ ತನ್ನ ಚಟುವಟಿಕೆಯಿಂದ ಹಲವಾರು ಯುವಕರನ್ನು ತಯಾರು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಶಿವಮೊಗ್ಗ ವಿಭಾಗದವರು ಇವತ್ತು ಭಾಳ ಇಲ್ಲಿ 16 ವರ್ಷದಿಂದ 65 ಎಲ್ಲ ವಯೋಮಾನದಿಂದ ಈ ಒಂದು ಚಂದ್ರಕಾಳಿಕೋಸ್ಕರ ಹಿಮಾಲಯ ಚಟುವಟಿಕೆ ಹೋಗ್ತಾ ಇದ್ದಾರೆ. ಭಾಳ ಸಂತೋಷ. ಭಾರತ ಆತ್ಮ ಸಂಸ್ಕೃತ ಮಾತೆ ದೇವತಾತ್ಮ ಹಿಮಾಲಯ, ಅಂತಹ ದೇವತಾತ್ಮ ಹಿಮಾಲಯದಲ್ಲಿ ನಮ್ಮ ಭಾರತ ದೇಶದ ಕ್ರೀಡಾ ಭಾರತೀಯ ಮತ್ತು ಯೋಗದ ಧ್ವಜವನ್ನು ಆರೋಹಣ ಮಾಡಲಿದ್ದಾರೆ. ಇವರಿಗೆ ಸದಾ ಬೆನ್ನೆಲುಬಾಗಿ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ತರುಣೋದಯ ಘಟಕದವರು ಸಹಕಾರ ಕೊಡ್ತಾರೆ. ಬಹಳ ವರ್ಷಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಈ ವರ್ಷದಲ್ಲಿ ವಿಶೇಷ ಅಂದರೆ ಕ್ರೀಡಾ ಭಾರತೀಯ ಜೊತೆಗೆ ಸಹಯೋಗದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಹಿಮಾಲಯದ ಚಾಲನೆ ಕೊಡ್ತಾ ಇರುವಂತಹ ಯೋಗ ಶಿಕ್ಷಣ ಸಮಿತಿಯ ಎಲ್ಲ ಯೋಗ ಬಂಧುಗಳಿಗೆ ಬೀಳ್ಕೊಡುಗೆಯನ್ನು ಕೊಡಲಿಕ್ಕೋಸ್ಕರವಾಗಿ ಕ್ರೀಡಾ